ಸರ್ ನನ್ನ ಹೆಸರು ಕುಮಾರ್ ಅಂತ. ನಮ್ಮ ತಂದೆ ಎಸ್ ಟಿ ಲಿಂಗಪ್ಪ, ನಮ್ಮ ತಾತ ತಿಬ್ಬೇಗೌಡ ಅಂತೇಳಿ ಹೊಸೂರು ಗ್ರಾಮದವ್ರು ನಾವು. ಈ ಏಜೆಂಟ್ ಅಂತ ಕರೆದಿದ್ದಾರ ಈ ಮನುಷ್ಯ, ಇದೇ ಏಜೆಂಟ್ನೇ 2018ರಲ್ಲಿ MLA ಮಾಡಿದ್ರು. ನಾವೆಲ್ಲ ಸೇರ್ಕೊಂಡು MLA ಮಾಡಿದ್ದು, ಸರಿನಾ? MLA ಆದ್ಮೇಲೆ 2018ರಲ್ಲಿ ನಾವು ಜೊತೆಲಿದ್ವಿ, ಸಿದ್ದರಾಜಣ್ಣ, ನಾನು, ಶಿವರಾಮ, ಅಶ್ವಥ ಇವರೆಲ್ಲ ಹೋಗಿ ಒಂದು ದಿನಾನು ನೀವು ಯಪ್ಪ ಸಿಕ್ತಾಗೆಲ್ಲ ಬರೀ ಕಿವಿಲ್ಲ ಇದೇ ಮಾತು, ನಮ್ ಟೌನ್ಶಿಪ್ ನ ಏನಾದ್ರು ಕೆಂಪು ಹೊಲ ಇದ್ರೆ ತಗ್ಸರಿ, ಮೊದ್ಲು ನಮ್ಮ ಮುಕ್ತಿ ಕೊಡ್ರಿ, ಪ್ರತಿ ದಿನ ಕೇಳಿದೀವಿ. ಬ್ಯಾಡ ಇನ್ನೇನ್ ಸರ್, ಇನ್ನೇನ್ ಒಂದೇ ₹1 ನೀನ್ ಡೆವಲಪ್ಮೆಂಟ್ಸ್ ಮಾಡು, ಏನ್ ಮಾಡಿದ್ದೆ, ಏನ್ ಮಾಡಿಲ್ಲ, ಏನ್ ಮಾಡ್ಬೇಕು, ಏನು ಕೇಳಿಲ್ಲ ನಾವ್ ಯಾವತ್ತೂ. ನಾನು ಇವ್ರನ್ನ ಕೇಳಿರೋದು ಒಂದೇ, ನಾವು ರೆಡ್ ಝೋನ್ ತೆಗ್ಕೊಡಿ ನಮ್ನ. ದಿನ ಉಡಾಫೆ ಮಾತು, ಅದೇನಾಗ್ಬಿಡ್ತು ನಡಿಯಯ್ಯ, ಅದೇನಾಗ್ಬಿಡ್ತು ನಡಿ, ಕೇಳಿ ಇಲ್ಲೇ ಅವ್ರೆ ಬರೀ ಇದೇ ಮಾತಾಡ್ಕೊಂಡ್ ಬಂದ್ರು. ಆಯ್ತು, ಇದರಲ್ಲಿ 2019ರಲ್ಲಿ KDBಗೆ 800 ಎಕರೆ ಅಕ್ವೈರ್ ಮಾಡಿದ್ರು ಇಲ್ಲಿ. ಅವತ್ತು ಹೇಳಿದ್ವಿ, ನೀವು ಹೋಗಿ ಪೆಟಾ ಕುಂತ್ಕೊಳ್ಳಿ, ಈಗ ಅದ್ ನೀವು ಮಾಡ್ಬೇಕು ಅಂದ್ರೆ ಇಲ್ಲಿ ರೆಡ್ ಝೋನ್ ತೆಗೆದ್ರೆ ನಾನು ಅವಕಾಶ ಮಾಡ್ಕೊಡ್ತೀನಿ ಅಂತ ಹೇಳಿ ಪೆಟಾ ಕುಂತ್ಕೊಳ್ಳಿ ಅಂತ ಅಂದ್ವಿ. ಹಂಗೆ ಮಾತಾಡ್ತೀನಿ ಅಂತ ಅನ್ಕೊಂಡು ಒಳಗಡೆ ಏನೇನ್ ಕಮಿಟ್ ಮಾಡ್ಕೊಂಡ್ರೋ ಏನ್ ಮಾಡ್ಕೊಂಡ್ರೋ ಅದಷ್ಟು ಮಾತ್ರ ಅಕ್ವೈರ್ ಮಾಡಿಸಿದ್ರು. ಮತ್ತೆ ನಮ್ಗೆ ಅದೇ ಪರಿಸ್ಥಿತಿ ತಂದ್ರು. ನೆಕ್ಸ್ಟ್ ಬೈರಮರ ಕೆರೆನ ಅಚ್ಚುಕಟ್ಟು ಮಾಡಿಸ್ತೀನಿ ಅಂತ ಬಂದ್ರು. ಆ ಕೆರೆಯಿಂದ ಎಲ್ಲ ಈ ಭಾಗದ ಜನಗಳು ಎಲ್ಲರೂ ವ್ಯವಸಾಯ ಮಾಡಕ್ಕೆ 10 ವರ್ಷ ವ್ಯವಸಾಯ ಬಿಟ್ಬಿಟ್ಟಿದ್ರು ಸರ್, ಈ ಅಕ್ವೇಷನ್ ಆಗೋಯ್ತದೆ ಅಂತ ಅನ್ಬಿಟ್ಟು ಮತ್ತೆ 16 ಲಕ್ಷ ಖರ್ಚು ಮಾಡಿ ನೀರ್ ತಗೋಬರಕ್ಕೆ ಅಂತ ಬೈರಮಲ್ ಕೆರೆಯಿಂದ ಎಲ್ಲರೂ ಮೋಟರ್ಗಳು ಕುಣಿಸ್ಕೊಂಡ್ರು. ಆ ಕೆರೆ ಹೊಡೆದ್ರು. ಆ ಕೆರೆ ಕಟ್ಟೆ ಹಾಕ್ಸ್ಕೊಡಿ ಅಂತ ಹೇಳಿ ಈ ಭಾಗದ ರೈತರೆಲ್ಲ ದಿನ ತಿರ್ಬಿಟ್ರು. ಬರೀ ಕಟ್ಟೆ ಹಾಕ್ಸ್ಕೊಳಕ್ಕಾಗಲ್ಲ ಇವ್ರ ಕೈಲಿ, ಆಯ್ತಾ? ಅದೆಲ್ಲ ಮುಗೀತು. ಕರೆಕ್ಟಾಗಿ 2 ವರ್ಷದಿಂದ ನಮ್ ಏನ್ ಟೌನ್ಶಿಪ್ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ 2 ವರ್ಷದಿಂದ ಈ ಇದಕ್ಕೆ ಸ್ಟಾರ್ಟ್ ಆಯ್ತು. ಈ ಪ್ರಾಜೆಕ್ಟ್ಗೆ 2 ವರ್ಷದಲ್ಲಿ ಕರ್ಸಿ ನಾನು, ಶಿವರಾಮ, ಅಶ್ವಥ ಅಂತ ಹೇಳಿ ಓದ್ವಿ. ನೋಡಪ್ಪ ಹಿಂಗ್ ಸ್ಟಾರ್ಟ್ ಆಗೈತೆ ಅಂತ ಹೇಳಿ ಅವತ್ತು ಉಡಾಫೆ ಮಾತು, ಯಾವ ಮಾಡ್ಬಿಡ್ತಾ ನಡಿಯಯ್ಯ, ಎಲ್ಲಾದ್ರೂ ದುಡ್ಡು ಇವ್ರ ಹತ್ರ. ಸರ್ ಇದೇ ಕರ್ಕೊಂಡ್ಬಂದು ಇದೇ ಜಾಗದಲ್ಲಿ ನೀವು ಬಂದಿದ್ದೀರೇನೋ, ಇದೇ ಜಾಗದಲ್ಲಿ ಸ್ಟಾರ್ಟ್ ಮಾಡಿದ್ವಿ ಏನೋ ಹೋರಾಟನ. ಇಲ್ಲ ನಾವ್ರಿ ಆಗಾಕ ಬಿಡ್ಬಾರ್ದು, ಏನೋ ಮಾಡಿ ಕೆಂಪು ವಲಯ ಮಾಡ್ಬೇಕು ಅಂತ ಹೇಳಿ ಅವತ್ ಕರ್ಕೊಂಡ್ಬಂದು ಅವತ್ ಬಂದ್ರು, ಇಲ್ಲಿ ಬಂದ್ ಮಾತಾಡಿದ್ರು, ಹೋದ್ರು. ನೋಟಿಫಿಕೇಶನ್ ಆಗೋ ಗಂಟೆ ನೋಡೇ ಇಲ್ಲ ರೀ. ಬಿಫೋರ್ ನೋಟಿಫಿಕೇಶನ್ ಏನೋ ಮಾಡೋಣ ನಾವು, ನೋಟಿಫಿಕೇಶನ್ ಆದ್ಮೇಲೆ ರೈತರು ಅತಂತ್ರ ಆಗೋಯ್ತೀವಿ. ಒನ್ಸ್ ರಿಜಿಸ್ಟ್ರೇಷನ್ ನಿಲ್ಸಿದ್ಮೇಲೆ ನಮ್ಗೆ ತುಂಬಾ ಅತಂತ್ರ ಆಯ್ತದೆ, ಬೇಡ ಮುಂದಿನ ಹೋರಾಟ ನಡೀರಿ ಬಲಂತ ಮಾಡಿ ಕರ್ಕೊಂಡೋದ್ವಿ. JP ಭವನಕ್ಕೆ ಕುಮಾರಣ್ಣ ಅವ್ರ ಹತ್ರ ಬಂದ್ರು. ಅಲ್ಲಿಂದ ಅವ್ರನ್ನ ಯಾರು ಕರ್ಕೊಂಡ್ಬಿಡ್ತೀನಿ, ದೇವೇಗೌಡ ಕರ್ಕೊಂಡ್ಬಿಡ್ತೀನಿ, ಕುಮಾರಣ್ಣ ಕರ್ಕೊಂಡ್ಬಿಡ್ತೀನಿ, ಇಲ್ಲಿ ತನಕ ಅದೇ ಮಾತಲ್ಲೇ ಹೋಯ್ತಾವ್ರೆ. ಒಂದ್ ದಿನಾನು ಬಂದು ಕರ್ಕೊಬಂದು ಇಲ್ಲ, ಒಂದಿನ ಅವ್ರ ಹೋಗು ಇಲ್ಲ. ಓದಾದ್ಮೇಲೆ ಬಂದ್ರು, ಮತ್ತೆ ಅವ್ರು ನಮ್ಗೇನು ಇದು ಮಾಡಿಲ್ಲ. ಮತ್ತೆ ನೋಟಿಫಿಕೇಶನ್ ಆದ್ಮೇಲೆ ಬಂದ್ರು, ಊರೂರ್ ಮೇಲೆ ಮೈಕ್ ಎತ್ಕೊಂಡು ಒಂದ್ ಕಾರ್ ಮೈಕ್ ಮಾಡಿಕೊಂಡು ಊರೂರ್ ಮೇಲೆ ಬಂದ್ರು. ಏನ್ ಹೇಳ್ತೀರಿ ಅಂತ. ನೋಟಿಫಿಕೇಶನ್ ಆಗ್ಬಿಟ್ಟೈತೆ, ಆಯ್ತು. ಅವತ್ತು ತಿರ್ಗಾ ಆಯ್ತು, ನೀನು ತಿರ್ಗಿ ಎಲ್ಲ ಊರ ಮೇಲೆ ತಿರ್ಗಾ ಅವಾಗೂ ಕರ್ಕೊಂಡು ತಿರ್ಗಿ ಅವಾಗ ಬಿಟ್ಬಿಡು. ಅದು ಬಿಟ್ಟು ಮತ್ತೆ ನೀನು ಎಲ್ಲಾ ರೈತರು ಏನೋ ಮಾಡ್ತಾವ, ಅವ್ರ ರೈತರೇ ನಾವು ರೈತರೇ, ಅವ್ರೊಂದ್ ರೀತಿ ಹೋರಾಟ ಮಾಡ್ತಾರ, ನಾವೊಂದ್ ರೀತಿ ಹೋರಾಟ ಮಾಡ್ತಿದೀವಿ. ಇಲ್ಲಿ ಎಲ್ಲಾರು ನಮ್ಗೋಸ್ಕರ ನಾವು ನಮ್ಗೋಸ್ಕರ ಹೋರಾಟ ಮಾಡ್ತಿರೋದು. ಇಲ್ಲಿ ಯಾರು ಏನು ಏಜೆಂಟ್ಗಳು ಇಲ್ಲ, ಯಾರು ಇಲ್ಲ. ನೀನ್ ಬಂದಿರೋ ನೀನ್ ಏಜೆಂಟ್ ಅಷ್ಟೇ. ಇಲ್ಲಿ ಮೂಲ ವೃತ್ತಿನೇ ಏಜೆಂಟ್. ನಾವೆಲ್ಲ ಈಗ್ಲೂ ವ್ಯವಸಾಯನ ಸರ್ ಮಾಡ್ತಾ ಇರೋದು, ಈಗ್ಲೂ ರೈತರೇ ನಾವು. ಇಂಥ ಪದ ನೀವು ಬಳಕೆ ಮಾಡ್ಬೇಕಾದ್ರೆ ನೀನೊಬ್ಬ ಏಜೆಂಟ್ ಆಗಿ, ನೀನೊಬ್ಬ ಇದಾಗಿ ನೀನ್ ಈ ಪದ ಬಳಕೆ ಮಾಡ್ತೀವಿ. ಏಜೆಂಟ್ನ ತಗೊಂಡೋಗಿ MLA ಮಾಡಿದ್ರೆ ತಪ್ಪಾಯ್ತಾ ನಮ್ದು?